ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು SSLC ಪಠ್ಯಪುಸ್ತಕದಲ್ಲಿ ಬರುವಂತಹ ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಬರುವಂತಹ ಕೆಲವೊಂದಿಷ್ಟು ಸಾಧನಗಳ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಕಾರ್ಯಗಳು ಪ್ರಶ್ನೆ ಪತ್ರಿಕೆಯಲ್ಲಿ 2ರಿಂದ 3 ಅಂಕಗಳು ಡೆಫಿನೆಟ್ ಆಗಿ ಬರುತ್ತವೆ. ಈ ಒಂದು ವಿಡಿಯೋದಲ್ಲಿ ನಾವು ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ಅಮ್ಮೀಟರ್ನ ಕಾರ್ಯ. ಅಮ್ಮೀಟರ್ನ ಒಂದು ಕಾರ್ಯ ಹೇಳಬೇಕಾದ್ರೆ, ಅಮ್ಮೀಟರ್ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ. ಯಾವುದೇ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ನಾವು ಅಮ್ಮೀಟರನ್ನು ಬಳಸುತ್ತೇವೆ. ವಿದ್ಯುತ್ ಪ್ರವಾಹವನ್ನು ಅಳೆಯುವ SI ಮಾನ ಕೇಳಬಹುದು. ವಿದ್ಯುತ್ ಪ್ರವಾಹವನ್ನು ನಾವು ಅಮ್ಮೀಟರ್ನಲ್ಲಿ ಅಳೆಯುತ್ತೇವೆ. ಅಮ್ಮೀಟರ್ ಒಂದು ಸಾಧನ. SI ಮಾನ ಆಂಪಿಯರ್ನಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತೇವೆ. ಮಂಡಲದಲ್ಲಿ ಅಮ್ಮೀಟರನ್ನು ಹೇಗೆ ಜೋಡಿಸುತ್ತಾರೆ ಅದನ್ನು ಪ್ರಶ್ನೆಯನ್ನು ಕೇಳಬಹುದು. ಮಂಡಲದಲ್ಲಿ ಅಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ಇದು ಅಮ್ಮೀಟರ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಅಮ್ಮೀಟರ್ನ ಕಾರ್ಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ. ಇದನ್ನು ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ನೆಕ್ಸ್ಟ್ ಬರುವುದು ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ನ ಕಾರ್ಯ ವಿದ್ಯುತ್ ಮಂಡಲದಲ್ಲಿ ಯಾವುದೇ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಅಂತ ಕರಿತೀವಿ ನಾವು. ವೋಲ್ಟ್ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ಅದೇ ರೀತಿ ವೋಲ್ಟ್ ಮೀಟರನ್ನು ನಾವು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸುತ್ತೇವೆ. ಯಾವ ರೀತಿ ಜೋಡಿಸ್ತೇವೆ? ಸಮಾಂತರವಾಗಿ ಜೋಡಿಸುತ್ತೇವೆ. ವೋಲ್ಟ್ ಮೀಟರ್ನ ಕಾರ್ಯ ವಿದ್ಯುತ್ ಮಂಡಲದಲ್ಲಿ ಯಾವುದೇ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ಇದನ್ನು ಸಮಾಂತರವಾಗಿ ಜೋಡಿಸುತ್ತಾರೆ. ವಿಭವಾಂತರದ SI ಮಾನ ವೋಲ್ಟ್. ನೆಕ್ಸ್ಟ್ ಬರುವುದು ಪರಾವರ್ತಿತ ರೋಧ, ರಿಯೋಸ್ಟ್ಯಾಟ್. ಪರಾವರ್ತಿತ ರೋಧ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣ. ಅದೇ ರೀತಿಯಲ್ಲಿ ರಿಯೋಸ್ಟ್ಯಾಟ್ ಇದೆ ನೋಡಿ. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುತ್ತಾರೆ. ಇವೆರಡು ಥರದ ಕಾರ್ಯ ಒಂದೇ ರೀತಿ ನಾವು ಹೇಳಿದರೆ ನಡೆಯುತ್ತೆ. ರಿಯೋಸ್ಟ್ಯಾಟ್ ಅಥವಾ ಪರಾವರ್ತಿತ ರೋಧ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುತ್ತಾರೆ. ಇನ್ನು ಇಲ್ಲಿ ರೋಧದ SI ಮಾನ ಕೇಳ್ಬೋದು. ರೋಧದ SI ಮಾನ ಅಂದರೆ ಓಮ್ ಅಂತ ಹೇಳ್ತೀವಿ. SI ಮಾನಗಳು 1 ಅಂಕ ಅಥವಾ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು. ನೆಕ್ಸ್ಟ್ ಬರುವಂಥದ್ದು ವಿದ್ಯುತ್ ಫ್ಯೂಸ್ನ ಕಾರ್ಯ. ನಾವು ಮನೆಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಮಂಡಲದಲ್ಲಿ ನೋಡ್ತೀವಿ ಫ್ಯೂಸ್. ಅದರ ಕಾರ್ಯ ನೋಡಿ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗಿ ತಂತಿ ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಇಷ್ಟೇ ಹೇಳಿದರೆ ಸಾಕು. ತಂತಿಯ ತಾಪವು ಹೆಚ್ಚಾಗಿ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಇದು ವಿದ್ಯುತ್ ಫ್ಯೂಸ್ನ ಕಾರ್ಯ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಕೇಳ್ತಾರೆ. ವಿದ್ಯುತ್ ಫ್ಯೂಸ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣ ವಿದ್ಯುತ್ ಪ್ರವಾಹದ ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿ ತಾಪವು ಹೆಚ್ಚಾಗಿ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ನೆಕ್ಸ್ಟ್ ಬರೋದು ಭೂಸಂಪರ್ಕ ತಂತಿಯ ಕಾರ್ಯ. ಭೂಸಂಪರ್ಕ ತಂತಿ ಅಂದರೆ ಆರ್ತಿಂಗ್ ಅಂತ ಹೇಳ್ತೇವೆ ನಾವು. ಆರ್ತಿಂಗ್ ಫಂಕ್ಷನ್ಸ್ ಅಂದರೆ ಕಾರ್ಯವನ್ನು ಕೇಳ್ತಾರೆ. ಲೋಹದ ಮೇಲ್ಮೈ ಮೇಲೆ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮವಾಗಿಸುತ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ಘಾತವಾಗುವುದಿಲ್ಲ. ಇದು ಭೂಸಂಪರ್ಕ ತಂತಿಯ ಕಾರ್ಯ. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ಘಾತವಾಗುವುದಿಲ್ಲ. ನೆಕ್ಸ್ಟ್ ಇದರ ಜೊತೆಗೆ ಇಲ್ಲಿ ಓಝೋನ್ ಪದರದ ಕಾರ್ಯವನ್ನು ಕೊಟ್ಟಿದ್ದಾರೆ. ಅದನ್ನಷ್ಟು ನೋಡಿಬಿಡೋಣ. ಇದು ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ.
ಇದಿಷ್ಟು ಅಮ್ಮೀಟರ್, ವೋಲ್ಟ್ಮೀಟರ್, ರಿಯೋಸ್ಟ್ಯಾಟ್, ವಿದ್ಯುತ್ ಫ್ಯೂಸ್ ಮತ್ತು ಭೂಸಂಪರ್ಕ ತಂತಿ, ಅದೇ ರೀತಿ ಓಝೋನ್ ಪದರ ಇವಿಷ್ಟು ಕಾರ್ಯಗಳು 1 ಅಂಕ 2 ಅಂಕದ ಪ್ರಶ್ನೆ ಇದರ ಮೇಲೆ ಬರಬಹುದು.